ಇನ್ನು ಆಂಧ್ರದ ವಿಶಾಖಪಟ್ಟಣದಲ್ಲಿ ಮಳೆಗೆ ಘೋರ ದುರಂತ ಆಗಿದೆ. ದೇಗುಲದ ಗೋಡೆ ಕುಸಿದು 8 ಭಕ್ತರು ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯಗಳಾಗಿವೆ. ಆಂಧ್ರದ ವಿಶಾಖಪಟ್ಟಣದಲ್ಲಿ ಮಳೆಗೆ ಘೋರ ದುರಂತ ಆಗಿರೋದು. ದೇಗುಲದ ಗೋಡೆ ಕುಸಿದು 8 ಭಕ್ತರು ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಸಿಂಹಾದ್ರಿ ಅಪ್ಪನ್ನ ಉತ್ಸವದ ವೇಳೆ ಗೋಡೆ ಕುಸಿದು ಆಗಿರುವಂತಹ ದುರಂತ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಆಂಧ್ರದ ವಿಶಾಖಪಟ್ಟಣ ಮಳೆಗೆ ಆಗಿರುವಂತಹ ಘೋರ ದುರಂತ ಇದು. 8 ಭಕ್ತರು ಗೋಡೆ ಕುಸಿದ ಕಾರಣ ಸಾವನ್ನಪ್ಪಿದ್ದಾರೆ. ಸಿಂಹಾದ್ರಿ ಅಪ್ಪನ್ನ ಉತ್ಸವದ ವೇಳೆ ಗೋಡೆ ಕುಸಿದಿರೋದು. ಹೊಸ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಗೋಡೆ ಕುಸಿದಿರೋದ್ರಿಂದ ಅವಶೇಷಗಳಡಿ ಇನ್ನೂ ಕೂಡ ಶವಗಳಿರುವಂಥ ಒಂದು ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆಂಧ್ರದ ವಿಶಾಖಪಟ್ಟಣ ಸದ್ಯಕ್ಕೆ ದೇಗುಲದ ಗೋಡೆ ಕುಸಿದು 8 ಭಕ್ತರು ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಇನ್ನೂ ಕೂಡ ಆ ಕುಸಿದಿರುವಂಥ ಗೋಡೆಯ ಕೆಳಗೆ ಸಿಲುಕಿರುವಂಥವ್ರು ಇರ್ಬೋದು. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಾವಿನ ಸಂಖ್ಯೆ ಹೆಚ್ಚಾಗ್ಬೋದು ಅಂತ ಸದ್ಯಕ್ಕೆ ಅಲ್ಲಿ ಬಂದಿರುವಂಥವ್ರು, ಅಲ್ಲಿ ರಕ್ಷಣೆಗೆ ಅಂತ ಬಂದಿರುವಂಥ ತಂಡ ಈಗ ಊಹಿಸ್ತಾ ಇದೆ. ಅಂದರೆ ಒಳಗಡೆ ಇನ್ನೂ ಕೂಡ ಇರ್ಬೋದು ಅಂತ ಶಂಕೆ ಇದೆ. ಇವಾಗ ನೋಡ್ತಾ ಇದ್ದೀರಾ ಆ ದೃಶ್ಯವನ್ನು, ದೇಗುಲದ ಗೋಡೆ ಕುಸಿತಿರುವಂಥದ್ದು. ಹಲವಾರು ಬಾರಿ ಉತ್ಸವಗಳಲ್ಲಿ ಜನ ಹೆಚ್ಚಾಗಿ ಸೇರಿದಂಥ ಸಂದರ್ಭದಲ್ಲಿ ಭಾಳ ಹೆಚ್ಚಿನ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆದರೆ ಮಳೆ ಬಂದಿರುವಂಥ ಕಾರಣ ಅಲ್ಲಿ ಆಗಿರುವಂಥ ಅನಾಹುತ 8 ಮಂದಿಯನ್ನು ಈಗಾಗಲೇ ಬಲಿ ಪಡೆದಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ.